ಸ್ವಾಮಿ ಶರಣಮಯ್ಯಪ್ಪ ಎಲ್ಲರಿಗೂ. ನಿನ್ನೆ ನಾವು ಹೇಳಿದ್ದು ನಮ್ಮ ಕೆಲವೊಂದು ಸ್ವಾಮಿಗಳಿಗೆ ವ್ಲಾಗ್ ಮಾಡ್ತೀವಿ ಅಯ್ಯಪ್ಪ ಸ್ವಾಮಿಗೆ ಹೋಗೋ ಮುಂದೆ ನೀವು ಮನ್ಯಾಗ ಕುಂತ್ಕೊಂಡ ನಮ್ಮ ವ್ಲಾಗ್ ನೋಡ್ರಿ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನೋಡ್ರಿ ಹೆಂಗೈತೆ ಅಂತಂದು. ನಿನ್ನೆ ನಾವು ಬೆಳಗಾವಿಯಿಂದ ರಾತ್ರಿ 1 ಗಂಟೆಗೆ ಟ್ರೈನ್ ಇತ್ತು. 1 ಗಂಟೆ ಟ್ರೈನ್ ಹತ್ತಿ ಕಾಸ ಗೋವಾಕ್ಕೆ ಬಂದೇವಿ. ಈಗ ಇಲ್ಲಿ ಮಾರ್ನಿಂಗ್ 9 ಗಂಟೆಗೆ ಟ್ರೈನ್ ಐತಿ. 10 ಕೆಲಸ ನಾವು ಶಬರಿಮಲೆಗೆ ಹೋಗ್ಬೇಕು. ಮತ್ತು ಟ್ರೈನ್ ಒಳಗಿನ ಜರ್ನಿ ಎಲ್ಲ ನಿಮ್ಗೆ ನಾವು ಏನೇನೈತೆ ಅಂತ ವಿಡಿಯೋ ಬ್ಲಾಗ್ ಮುಖಾಂತರ ತಿಳಿಸ್ತೇವೆ. ಮತ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಲ್ಲಿ ಗುಡಿ ಹೆಂಗೈತಿ ಮತ್ತು ಅಲ್ಲಿ ಗುಡ್ಡ ಹೆಂಗೆ ಹತ್ತಾರೋ ಪ್ರತಿಯೊಂದು ಬ್ಲಾಗ್ ಮಾಡಿ ಹಾಕ್ತೇವೆ. ಅದಕ್ಕೆ ನಿಮ್ಮ ಸಪೋರ್ಟ್ ನಮಗೆ ಬೇಕಾಗೈತಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇಂಥ ಜಾಸ್ತಿ ಸಪೋರ್ಟ್ ಸಿಕ್ಕಂಗೆ ಆಗ್ತೈತಿ. ಇವರು ನಮ್ಮ ನಾಗರಾಜ ಸ್ವಾಮಿ ಅವ್ರು ನೋಡ್ರಿ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಅಯ್ಯಪ್ಪ ಸ್ವಾಮಿ ದರ್ಶನವನ್ನು ನಿಮಗೆ ಮಾಡುತ್ತೇವೆ. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡ್ರಿ, ಈಗ ನಮ್ಮ ಟೀಮನ್ನ ತೋರಿಸ್ತೇವೆ ಸ್ವಾಮಿ ನಿಮ್ಗೆ. ಇಲ್ಲಿ ಶಬರಿಮಲೆಗೆ ಯಾರ್ಯಾರು ಹೊಂಟೇವಿಪ್ಪ ಅಂತಂದ ಇವ್ರು ನಾಗರಾಜ ಸ್ವಾಮಿ ಅಂತ ಹೇಳಿವಿ ನಿಮ್ಗೆ ಆಲ್ರೆಡಿ. ಇಲ್ಲಿ ನಮ್ ಗುರುಸ್ವಾಮಿ ಅವ್ರು ಅದಾರ, ಇಲ್ಲಿ ತೋರಿಸ್ತೇವೆ ನೋಡ್ರಿ. ಇವ್ರ ನಮ್ ಗುರುಸ್ವಾಮಿ ಅವ್ರು ನೋಡ್ರಿ. ಈಗ 8:30 ಆತ್ ಸ್ವಾಮಿ. ಅನ್ಕಮಟ ಜಳಕ ಮಾಡಿ ಫ್ರೆಶ್ ಅಪ್ ಆಗಿ ಬಂದ್ಬಿಟ್ಟು ಇನ್ನೊಂದು ಹಾಫ್ ಆನ್ ಅವರ್ನಾಗ ಟ್ರೈನ್ ಬರ್ತೈತಿ. ಟ್ರೈನ್ ಜರ್ನಿ ಹೆಂಗಿರ್ತೈತಿ, ಪ್ಲೇಸಸ್ ಹೆಂಗಿರ್ತಾವ ಎಲ್ಲ ನೋಡ್ಕೊಂಡ್ ತಗೊಂಡ್ರಿ. ನೋಡಿ ಸ್ವಾಮಿ, ಈಗ ಟ್ರೈನ್ ಬಂತೀಗ ಹತ್ತೇವ. ಈಗ ನೋಡ್ರಿ ಸ್ವಾಮಿ, ಎಲ್ಲ ಸ್ವಾಮಿಗಳು ಮಕ್ಕೊಂಡ್ ಬಿಟ್ಟಿದ್ರ. ಅದಕ್ಕೆ ನನಗೂ ಟೈಮ್ ಪಾಸ್ ಆಗತ್ತಿರ್ಕೆಲ್ಲ ಇಲ್ಲಿ ಬಾಗಿಲ್ ಕಡೆ ಗಾಳಿಗೆ ಬಂದು ನಿಂತೀನಿ ನೋಡ್ರಿ. ನನಗೂ ನಿತ್ತ ಸಾಕಾಗುತ್ತೆ ನೋಡ್ರಿ. ನನಗೂ ನಿದ್ದೆ ಬರಾಕತ್ತಿತ್ತ. ಬಂದು ನಾನು ಮಲ್ಕೊನಿ ನೋಡ್ರಿ. ಟೈಮ್ ಆಗಿದ್ದು ಬೆಳಿಗ್ಗೆ 5. ಎಲ್ಲರೂ ಪಟ್ನೆ ಆದ ಜಳಕ ಮಾಡಿ ಬಂದು ನೋಡ್ರಿ ನಾವು ಇಲ್ಲೇ ಎರ್ನಾಕುಲಂ ರೈಲ್ವೆ ಸ್ಟೇಷನ್ಕ ನೋಡ್ರಿ ಸ್ವಾಮಿಗಳ ಕಡೆ. ಈಗ ಟೈಮ್ ಆಗೈತಿ 12 ಗಂಟೆ. ಎರ್ನಾಕುಲಂ ಜಂಕ್ಷನ್ ಬಂದಿದ್ರಿ. ಈಗ 11:45 ಆಗಿದೆ. ನೋಡ್ರಿ ಸ್ವಾಮಿಗಳ, ಇಲ್ಲಿ ಎರ್ನಾಕುಲಂ ರೈಲ್ವೆ ಸ್ಟೇಷನ್ ಎಕ್ಸಿಟ್ ಆಗಿ ಬಂದೇವಿ. ಈಗ ಹೊರಗಡೆ ನಡ್ಕೊಂತ ಎಲ್ಲರೂ ಈಗ ಹಿಂಗ ಬಸ್ ಸ್ಟ್ಯಾಂಡ್ಗೆ ಹೊಂಟಿದ್ದು ನೋಡ್ರಿ. ಸ್ವಾಮಿ ಬಸ್ ಸ್ಟ್ಯಾಂಡಕ್ಕೆ ಬಂದ ಎಲ್ಲರೂ ಬಸ್ ಹತ್ತಿ ನಾವು ಹೊಂಟೇವಿ ನೋಡ್ರಿ ಪಂಪಾಕ. ದಯವಿಟ್ಟು ಎಲ್ಲ ಸ್ವಾಮಿಗಳು ಕ್ಷಮಿಸಬೇಕಾಗಿ ವಿನಂತಿ. ಯಾಕಪ್ಪ ಅಂತಂದ್ರೆ ಕೆಲವೊಂದು ಕಡೆ ವಾಯ್ಸ್ ಬೇರೆ ಕಡೆ ಕಟ್ ಆಗಾಕತ್ತೈತಿ. ಯಾಕಪ್ಪ ಅಂತಂದ್ರೆ ಮೈಕ್ ನಾವು ಮನ್ಯಾಗ ಮರೆತು ಬಂದೇವಿ. ಈಗ ನಾವು ಬಂದು ನೋಡ್ರಿ ಇಲ್ಲಿ ಪಂಪಾಕ. ಸ್ವಾಮಿ ಎಲ್ಲರಿಗೂ ತೋರಿಸ್ತೇವೆ ನೋಡ್ರಿ ಪಂಪಾ ನದಿ ಹೆಂಗೈತೆ ಅಂತ ಹೇಳಿ. ಇದ ನೋಡ್ರಿ ಸ್ವಾಮಿಗಳ ನಮ್ಮ ಅಪ್ಪಾಜಿ ಪವಿತ್ರವಾದ ಪಂಪಾ ನದಿ ಅಂತಂದ್ರ. ನೋಡ್ರಿ, ನಿಮ್ಗೆ ಆಗಳ ಹೇಳಿಲ್ಲ, ಇವರ ನಮ್ಮ ಗುರುಸ್ವಾಮಿ ಅವರ. ಪಂಪಾ ನದಿಯೊಳಗೆ ಎಲ್ಲರ್ಕ ಫಸ್ಟ್ ಇವರ ಜಳಕ ಮಾಡಿ ಬಂದ ಭಸ್ಮ ಮತ್ತು ಗಂಧ ಹಚ್ಕೊಳಕತ್ತಾರ. ಮತ್ತು ನೋಡ್ರಿ ಇಲ್ಲೇ ಮಣಿಕಂಠಗ ಹಚ್ಚಾಕತ್ತಾರ ಸಣ್ಣ ಅಯ್ಯಪ್ಪ ಸ್ವಾಮಿಗೆ. ಬರ್ರಿ ನಾವು ಹೋಗೋನು ಪಂಪಾ ನದಿಯೊಳಗೆ ಜಳಕ ಮಾಡಾಕ. ಸ್ವಾಮಿ ಶರಣಮಯ್ಯಪ್ಪ. ಎಲ್ಲ ಅಯ್ಯಪ್ಪ ಮಾಲಾಧಾರಿಗಳು ಹಾಗೂ ಭಕ್ತಾದಿಗಳಿಗೂ ಸ್ವಾಮಿ ಶರಣಮಯ್ಯಪ್ಪ. ಇವತ್ತಿನ ದಿನ ನಾವು ಪವಿತ್ರವಾದಂತ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿಯಲ್ಲಿ ಹರಿಯುವಂತ ಪವಿತ್ರ ಪಂಪಾ ನದಿಯಲ್ಲಿದ್ದೇವೆ. ತಾವಿಲ್ಲಿ ನೋಡಬಹುದ, ಇಲ್ಲಿ ಸೇರಿರ್ತಕ್ಕಂತ ಎಲ್ಲ ಅಯ್ಯಪ್ಪ ಭಕ್ತಾದಿಗಳು ಪಂಪಾ ನದಿಯಲ್ಲಿ ಸ್ನಾನ ಮಾಡ್ತಿರೋದನ್ನ
ನೋಡ್ರಿ ಸ್ವಾಮಿಗಳ, ಈಗ ನೀವೇನು ನೋಡಾಕತ್ತಿರಲ್ಲ, ಇದ ಪವಿತ್ರವಾದ ಅಯ್ಯಪ್ಪ ಸ್ವಾಮಿಯ ಪಂಪಾ ನದಿ. ಇದ ಪಂಪಾ ನದಿ ಒಳಗ ಪೈಲ ಅಯ್ಯಪ್ಪ ಸ್ವಾಮಿ ಸ್ನಾನ ಮಾಡ್ತಿದ್ರಂತ, ಮತ್ತು ಇದ ನದಿ ಒಳಗ ಅವ್ರು ಆಟ ಆಡ್ತಿದ್ರಂತ. ಇದೆಲ್ಲ ಏನು ನೋಡಾಕತ್ತಿರಲ್ಲ, ಇದ ನೋಡ್ರಿ ಪಂಪಾ ನದಿ ಅಂತ. ಈಗ ಇಲ್ಲಿಂದ ಸ್ವಲ್ಪ ಮ್ಯಾಲೆ ಹತ್ತಿ ಹೋದ್ರೆ ಒಂದು 14 ಕಿಲೋಮೀಟರ್ಸ್ ಗುಡ್ಡ ಹತ್ತಿ ಹೋದ್ರೆ ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಐತಿ. ಅಲ್ಲಿ ನಾವು 18 ಮೆಟ್ಲ ಮತ್ತು ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಎಲ್ಲ ನೆಕ್ಸ್ಟ್ ಕ್ಲಿಪ್ದಾಗ ತೋರಿಸ್ತೇವೆ ನಿಮ್ಗೆ. ನೋಡ್ರಿ ಇಲ್ಲೇ ಇವತ್ತು ಜನವರಿ 14 ಐತಲ್ಲ, ಅಯ್ಯಪ್ಪ ಸ್ವಾಮಿ ಜ್ಯೋತಿ ಕಾಣೋ ಸಲುವಾಗಿ ಇಲ್ಲಿನ ಪಂಪಾ ನದಿಯ ಜನಗಳೆಲ್ಲ ಅವ್ರ ಹೆಂಗೆ ತಯಾರಿ ಮಾಡ್ಕೊಳಕತ್ತಾರ ನೋಡಿ. ಇಲ್ಲೇ ಹೂವಿನಿಂದ ಓಂ ಮಾಡಿದಾರ. ನನಗಂತೂ ಭಾಳ ಇಷ್ಟ ಆಯ್ತು ನೋಡ್ರಿ ಸ್ವಾಮಿ. ನೋಡ್ರಿ ಸ್ವಾಮಿ, ಈಗ ಟೈಮ್ ಆಗೈತಿ 6 ಗಂಟೆ. ಇನ್ನೊಂದು 15 ಮಿನಿಟ್ಸ್ ಒಳಗ ಅಯ್ಯಪ್ಪ ಸ್ವಾಮಿ ಜ್ಯೋತಿ ಕಾಣ್ತೈತಿ. ನಿಮ್ಗೆ ನಾ ಲೈವ್ ತೋರಿಸ್ತೀನಿ. ನಮ್ಮ ಸ್ವಾಮಿಗಳೆಲ್ಲ ಆಚೆ ಕಡೆ ಕುಂತಾರ. ನಾವಿಲ್ಲಿ ಫೋನ್ ಚಾರ್ಜಿಂಗ್ ಹಚ್ಚಿದ್ನಿ, ತೊಗೊಂಬರಕಂತ ಬಂದಿದ್ನಿ. ಇನ್ನೊಂದು 15 ಮಿನಿಟ್ಸ್ ಬಿಟ್ಟು ನಮ್ಮ ತೋರಿಸ್ತೀನಿ ನಿಮ್ಗೆ ಅಯ್ಯಪ್ಪ ಸ್ವಾಮಿ ಜ್ಯೋತಿ ಲೈವ್. ನೋಡ್ರಿ ಸ್ವಾಮಿ, ಇಲ್ಲಿ ಒಂದ್ ಅಯ್ಯಪ್ಪ ಸ್ವಾಮಿ ಮೂರ್ತಿ ಐತಿ, ನಿಮ್ಗೆ ತೋರಿಸ್ತೇನೆ. ಎಷ್ಟು ಚಲೋ ಐತಪ್ಪ ಅಂತಂದ್ರ, ಇಲ್ಲಿ ಎಂಟ್ರಿ ಬಸ್ ಸ್ಟಾಪ್ ಐತಿ. ಇಲ್ಲಿ ಬಸ್ ಸ್ಟಾಪ್ ಎದುರುಗಡೆ ಅದು ಮೂರ್ತಿ ಐತಿ. ಎಷ್ಟು ಚಲೋ ಐತಂದ್ರ ನನಗಂತೂ ಬಾಳ ಇಷ್ಟ ಆಯ್ತಾ. ನಿಮ್ಗೆ ತೋರಿಸ್ತೇನೆ ನೋಡಿ ಸ್ವಾಮಿ. ನೋಡಿದ್ರಲ್ಲ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಮೂರ್ತಿ ಹಂಗಿತ್ತ. ಈಗ ಜಸ್ಟ್ ನಮ್ ಸ್ವಾಮಿಗಳೆಲ್ಲ ಇಲ್ಲಿ ಕುಂತಾರ. ನಾನು ಅಲ್ಲಿ ಹೋಗೋನ್ ಬರ್ರಿ, ಫೋನ್ ಚಾರ್ಜಿಂಗ್ ತಗೊಂಬರಕ್ ಹೋಗಿನಿ. ಇನ್ನೇನು ಕೆಲವೇ ನಿಮಿಷ ಒಳಗ ಜ್ಯೋತಿ ಕಾಣ್ತೈತಿ, ನಿಮಗೆ ತೋರಿಸ್ತೇನೆ. ನೆಕ್ಸ್ಟ್ ಕ್ಲಿಪ್ ಒಳಗ್ ತೋರಿಸ್ತೇನೆ. ಅಲ್ಲಿ ಮಟ್ಟ ವೈಟ್ ಮಾಡ್ರಿ ಸ್ವಾಮಿ. ಬಸ್ ಎಲ್ಲ ಫುಲ್ ಸ್ಟಾಪ್ ಆಗ್ಬಿಟ್ಟವ ಇಲ್ಲಿ. ಯಾಕಪ್ಪ ಅಂತಂದ್ರೆ ಈ ಜ್ಯೋತಿ ನೋಡಕ್ ಎಲ್ಲ ಅಲ್ಲೆಲ್ಲೇ ಫುಲ್ ರಶ್ ಆಗ್ಬಿಟ್ಟೈತಿ. ಇಲ್ಲಿ ನಮ್ ಸ್ವಾಮಿಗಳು ಹುಡುಗರು ಸಿಗವಾರ ನೋಡ್ರಿ. ಇಲ್ಲೇ ಮುಂದ್ಗಡೆ ಹೋಗಿರ್ತಾರ. ಅಲ್ಲಿ ಜ್ಯೋತಿ ನೋಡೋ ಸಲುವಾಗಿ ಎಲ್ಲ ಅಂದ್ರೆ ಮುಂದೆ ರೋಡ ಬಂದ್ ಚಾಲು ಇರೋಂಗಿಲ್ಲ, ಬಂದ್ ಇರ್ತೈತಿ. ಅದ್ರ ಸಲುವಾಗಿ ನೋಡ್ರಿ ಇಲ್ಲೇ. ನೋಡ್ರಿ ಸ್ವಾಮಿ, ಇಲ್ಲೇ ನಮ್ಮ ಸ್ವಾಮಿಗಳ ಕಡೆ ಬಂದ್ ರೀಚ್ ಅದು ಜಸ್ಟ್ ಇಲ್ಲಿ ಅದಾರ ನೋಡ್ರಿ. ನಮ್ ವೇಟ್ ಮಾಡ್ರಿ, ಇಂಟ್ರೊಡ್ಯೂಸ್ ಮಾಡಿ. ನೋಡ್ರಿ ಸ್ವಾಮಿ, ಇಲ್ಲೇ ಪಂಪಾ ನದಿ ಮ್ಯಾಲ ಎಷ್ಟು ಜನ ಬಂದಾರ ನೋಡ್ರಿ ಅಯ್ಯಪ್ಪ ಸ್ವಾಮಿಗಳ ಜ್ಯೋತಿ ನೋಡಾಕ. ನಾವಂತೂ ಇಲ್ಲಿ ರೋಡ್ ಮೇಲೆ ಕುಂತೇವಿ. ರೋಡ್ ಮೇಲೆ ಇಷ್ಟು ಜನ ಐತಿ. ಅಲ್ಲಿ ಅಯ್ಯಪ್ಪ ಸ್ವಾಮಿ ಗುಡಿ ಮುಂದೆಷ್ಟು ಇರಬಾರ್ದ. ನಮಗಂತೂ ಅಲ್ಲಿ ಹೋಗಾಕ ಒಳಗೆ ಬಿಡ್ಲಿಲ್ಲ. ಅದಕ್ಕೆ ಇಲ್ಲಿ ರೋಡ್ ಮೇಲೆ ಪಂಪಾ ನದಿ ಮ್ಯಾಲ ನಿಂತು ನೋಡಾಕತ್ತೇವೆ ನೋಡ್ರಿ ಜ್ಯೋತಿ. ನೋಡ್ರಿ ಸ್ವಾಮಿ, ಈಗ ಒಂದು 10-15 ನಿಮಿಷನಾಗ ಜ್ಯೋತಿ ಕಾಣ್ತೈತಿ. ಇಲ್ಲಿ ಮುಂದೆ ತೋರಿಸ್ತೇನೆ ನೋಡ್ರಿ ನಿಮ್ಗೆ ನೆಕ್ಸ್ಟ್ ಕ್ಲಿಪ್ನಾಗ. ನೋಡ್ರಿ ಸ್ವಾಮಿ, ಇಲ್ಲಿ ಏನು ಬೆಟ್ಟ ಕಾಣಕತ್ತೈತ್ಲ, ಈ ಬೆಟ್ಟದ ಮೇಲೆ ಬರ್ತೈತಿ ನೋಡ್ರಿ. ತೋರಿಸ್ತೇನೆ ನೋಡ್ರಿ ನಿಮ್ಗೆ. ನೋಡ್ರಿ ಸ್ವಾಮಿಗಳೇ, ಅಲ್ಲಿ ಬೆಟ್ಟದ ನಡುವೆ ಏನು ಕಾಣಕತ್ತೈತ್ಲ ಅಯ್ಯಪ್ಪ ಸ್ವಾಮಿ ದೀಪ, ಇದ ನೋಡ್ರಿ ಜ್ಯೋತಿ ಅಂತಂದ್ರೆ. ನಮಸ್ಕಾರ ಮಾಡ್ರಿ ಎಲ್ಲರೂ. ನೋಡಿದ್ರಲ್ಲ ಸ್ವಾಮಿ, ಎಲ್ಲರೂ ಅಯ್ಯಪ್ಪ ಸ್ವಾಮಿ ಜ್ಯೋತಿ ಹೆಂಗಿರ್ತೈತೆ ಅಂತಂದ. ಈಗ ನಾವೆಲ್ಲರೂ ಸೇರಿ ಒಂದು ಸ್ವಲ್ಪ ಪ್ರಸಾದ ಮಾಡಾಕತ್ತೇವೆ ನೋಡ್ರಿ. ಪ್ರಸಾದ ಮಾಡಿದ ಬಳಿಕ ಬಂದ ಇಲ್ಲೇ ಕುಂತು ನೋಡ್ರಿ. ಒಳಗೆ ಬಿಡುವಾರ ಅಯ್ಯಪ್ಪ ಸ್ವಾಮಿ ಬೆಟ್ಟ ಹತ್ತುವಾಕ ಭಾಳ ರಶ್ ಐತಿ. ಅದಕ್ಕೆ ಈಗ ರಾತ್ರಿ ಎಲ್ಲ 1 ಗಂಟೆ ಮಟ್ಟ ಎಲ್ಲರೂ ಇಲ್ಲೇ ಕುಂತಿದ್ದು ನೋಡ್ರಿ. ನೋಡ್ರಿ ಸ್ವಾಮಿ, ಈಗ ಫುಲ್ ರಶ್ ಇದ್ದಿದ್ದಕ್ಕೆ ಇನ್ನೂ ಇಲ್ಲೇ ಕುಂತೇವಿ ನಾವು. 1 ಗಂಟೆಗೇನೋ ಒಳಗೆ ಬಿಡ್ತಾರಂತ. ಅದಕ್ಕೆ 1 ಗಂಟೆ ಮುಂದೆ ಈಗ ಗುಡ್ಡ ಹತ್ತೇವೆ ನೋಡ್ರಿ. ಅಲ್ಲಿ ಅಯ್ಯಪ್ಪ ಸ್ವಾಮಿ ಗುಡ್ಡ ಹತ್ತೋ ಮುಂದೆ ಅದನ್ನೆಲ್ಲ ನಿಮಗೆ ನೆಕ್ಸ್ಟ್ ಕ್ಲಿಪ್ದಾಗ ತೋರಿಸ್ತೇವೆ ನೋಡ್ರಿ. ನೋಡ್ರಿ ಸ್ವಾಮಿಗಳು, ಈಗ ಫಸ್ಟ್ ಇಲ್ಲಿಂದ ಪಂಪಾ ನದಿ ಮ್ಯಾಗಿಂದ ಅಯ್ಯಪ್ಪ ಸ್ವಾಮಿ ಗುಡ್ಡ ಹತ್ತಕ್ಕೆ ಚಲೋ ಮಾಡೀವಿ ನಾವು. ಇಲ್ಲಿ ಮುಂದೆಲ್ಲ ನಿಮ್ಗೆ ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಕ್ಲಿಪ್ದಾಗ ತೋರಿಸ್ತೇನೆ ಬರ್ರಿ. ನೋಡ್ರಿ ಇಲ್ಲೇ ಪಂಪಾ ಸ್ಟೆಪ್ಸ್ ಮೇಲೆ ಹತ್ತಿ ಹೋಗೋ ಮುಂದೆ ಇವರ ಪಂದಳ ರಾಜ ಇವ್ರು ನೋಡ್ರಿ ಅಯ್ಯಪ್ಪ ಸ್ವಾಮಿ ತಂದೆಯವರ. ಮತ್ತು ಅಲ್ಲಿ ಅಯ್ಯಪ್ಪ ಸ್ವಾಮಿ ಮಗು ಸಿಕ್ಕಾಗ ಅಲ್ಲಿ ಗುರುಜಿ ಇರ್ತಾರಲ್ಲ, ಅವ್ರು ಅದಾರ ನೋಡ್ರಿ ಅಲ್ಲೇ. ನೋಡ್ರಿ ಇಲ್ಲೇ ಫಸ್ಟ್ ಪೈಲ ಗುರುಸ್ವಾಮಿ ಅವ್ರ ನಮ್ಮ ಕೈಯಾಗ 3 ಕಾಯಿ ಕೊಟ್ಟಿರ್ತಾರ. ಇಲ್ಲಿ ಫಸ್ಟ್ ಪೈಲ ಕನ್ನಿಮೂಲ ಗಣಪತಿ ಇದಕ್ಕೆ ಬಂದಿಂದ ಇಲ್ಲಿ ಒಂದು ಹೊಡೆಯೋದಿರ್ತೈತಿ. ಎಲ್ಲರೂ ನಾವು ಒಂದು ಕಾಯಿ ಹೊಡೆದು ಹಂಗೆ ಮುಂದೆ ಹೊಂಟು ನೋಡ್ರಿ. ಇನ್ನೊಂದು ಕಾಯಿ ಎಲ್ಲಿ ಹೊಡಿತಾರಂತೆ ಎಲ್ಲ ನಿಮ್ಗೆ ನೆಕ್ಸ್ಟ್ ಕ್ಲಿಪ್ದಾಗ ತೋರಿಸ್ತೇನೆ ನೋಡ್ರಿ. ನೋಡ್ರಿ ಸ್ವಾಮಿಗಳ, ಒಂದು 5-6 ಕಿಲೋಮೀಟ್ರ್ ಹತ್ತು ಕೊಡ್ಕ ನನಗಂತೂ ಭಾಳ ಅಂದ್ರೆ ಭಾಳ ಸ್ವಲ್ಪ ಸುಸ್ತಾಗಿತ್ತ. ಅದಕ್ಕೆ ನಾವು ನಿಮ್ಗೆ ಈಗ ಏನು ಹೇಳಕತ್ತೀನಿ ಬ್ಲಾಗ್ನಾಗ ಅದು ಕೇಳಿಸ್ತಿತ್ತ. ಬಟ್ ಅದು ವಿಡಿಯೋದಾಗ ಮೈಕ್ ಓದಿರ್ಕಿಲ್ಲ ಅಂತಲೇ ವಾಯ್ಸ್ ಎಲ್ಲ ಕಟ್ ಬಂದೈತಿ. ಅದ್ರ ಸಲ ಹಿಂಗೆ ಡಬ್ಬಿಂಗ್ ಮಾಡಿ ಹಾಕೋದಾಗೈತಿ. ಇನ್ನೊಂದು ಸಲ ಹೇಳಕತ್ತೇನೆ ಎಲ್ಲರಿಗೂ, ವಾಯ್ಸ್ದೇನಾದ್ರು ಸ್ವಲ್ಪ ಪ್ರಾಬ್ಲಮ್ ಬಂದ್ರೆ ಅಡ್ಜಸ್ಟ್ ಮಾಡ್ಕೋರಿ. ಒಬ್ಬರು ಸಂಬಳ ಇಲ್ಲಿ ಅದಾರ್ರಿ, ಒಬ್ರು ಇದ್ರ ಸಾಕ ಅವ್ರಿಗೆ ಮಠ ಹೋಗ್ಬಿಡ್ತೇನೆ. ಮತ್ತ ಹಿಂದಿನ ನೀವು ವಿಡಿಯೋದಾಗ ನೋಡಿದಂಗ ಅದು ಶಿವಸ್ವಾಮಿ ಅಂತ ಅದಾರಲ್ರಿ, ಹ್ಯಾಂಡಿಕ್ಯಾಪ್. ಹೌದಪ್ಪ, ನಮಗ್ ಕಾಲ್ ಇದ್ಕೊಂಡ ಹೆಂಗ್ ಮಾಡಾಕತ್ತೇವಿ ಜಲ್ದಿ ನಡ್ಯಾಕ.
ಅವ್ರ ಹ್ಯಾಂಡಿಕ್ಯಾಪ್ ಇದ್ ನಮ್ಗಿನ್ನ ಪೈಲ ಹೋಗ್ಯಾರಿ ಅಯ್ಯಪ್ಪ. ಅಂದ್ರ ನೋಡ್ರಿ ಅವ್ರ ಛಲ ಎಷ್ಟಿರ್ಬೇಕು ಅಯ್ಯಪ್ಪ ನೋಡ್ಬೇಕು ಅನ್ನೋದು. ಅವ್ರದ್ದು 10ನೇ ವರ್ಷ ಮಾಲಾದಾರನೆ. 10ನೇ ವರ್ಷ ಆದ್ರೂ ಅವ್ರ ಅಯ್ಯಪ್ಪ ಒಬ್ರ ನಮ್ಗಿನ ಪೈಲ ಹೋಗ್ಯದಾರ್ರಿ. ನೋಡೋಣ ನಾವ್ ಅವ್ರಗಿನ ಪೈಲ ರೀಚ್ ಆಗ್ಬೇಕು ನಾತೀವಿ. ರೀಚ್ ಆಗ್ತೇವಲ್ಲ ನೋಡೋಣ. ಬರೀ ಅಪ್ಪ ಸ್ವಲ್ಪ ಕುಂದ್ರೋನು ಕಾಲ್ ಮನ ಅನ್ನಿಸದ. ನೋಡ್ರಿ ಸ್ವಾಮಿಗಳ, ನಿಮಗೆ ಹೇಳಿಲ್ಲ ನಾ 3 ಕಾಯಿ ಇರ್ತಾವ. ಅವ್ನ ಕಾಯಿ ಎಲ್ಲೆಲ್ಲಿ ಹೊಡಿಯೋದು ಮೆಟ್ಗಾತಿ ಹತ್ತಿದ ಬೆಳಕಂತಂದ. ಇದೇನು ಕಾಯಿ ಐತಿಲ್ಲ, ಈ ಕಾಯಿ ಇಲ್ಲಿ ಶರಣ್ ಗುತ್ತಿಗೆ ಹೊಡಿಯೋದ. ಮತ್ತು ಅಲ್ಲಿ 18 ಮೆಟ್ಟಲಿಗೆ ಒಂದು ಹೊಡಿಯೋದಿರ್ತೈತಿ. ಇಲ್ಲೇನು ಹೊಡಿಯೋದೈತ ಹೆಂಗೆ ಹೊಡಿಯೋದ ನೋಡ್ರಿ ಇಲ್ಲಿ ಸಂಶಯ ನಮ್ರಿ ಅಪ್ಪ. ಅದು ಹೆಂಗೆ ಅನ್ಸತ್ತೈತಿ ನಿಮ್ಗೆ ಸಂಪಾದ ಮಾಡಿ ನೀವು ಕೇಳೋದಲ್ಲ ಅಯ್ಯಪ್ಪ, ಮನಸ್ಸಿದೆ ಭಾಳ ಸುಮತ ಸ್ವಾಮಿ, ಭಾಳ ಖುಷಿ, ಭಾಳ ತೃಪ್ತಿ. ಇದರ ಬಗ್ಗೆ ಹೇಳಕ್ ಆಗೋದಿಲ್ಲ ಸ್ವಾಮಿ. ನಮ್ಮ ಟೀಮ್ನ್ಯಾಗ ಎಷ್ಟು ಹೇಳಿದ್ರು ಕಮ್ಮಿನೇ ಐತೆ. ಹೌದ್ರಿ. ಅಂದ್ರೆ ಇದೇನು ವಿಶೇಷ ಏನ್ರಿ? ವಿಶೇಷ ಅಯ್ಯಪ್ಪ ಭಕ್ತಿ ಒಂದು ಮಾಡಿದ್ರೆ ಸಾಕು ನಿಮಗೆಲ್ಲ. ಹಾಂ, ಅಂದ್ರೆ ಇಷ್ಟು ಕಷ್ಟ ಆಗಾಕತ್ತೈತೆ ಅಯ್ಯಪ್ಪ. ಇದು ಕಷ್ಟ ಅಯ್ಯಪ್ಪ, ಇದು ಸುಖದ ಹಾದಿ. ಸುಖದ ಹಾದಿ, ಇದು ಸುಖದ ಹಾದಿ. ಇದು ಕಷ್ಟ ಅಲ್ಲ ಅಯ್ಯಪ್ಪ, ಇದೆಲ್ಲ ಸುಖ. ಇನ್ನು ಮುಂದೆ ಸುಖನ ಅಯ್ಯಪ್ಪ, ಇನ್ನು ಮುಂದೆ. ಹಾಂ ರೀ ಅಯ್ಯಪ್ಪ. ಹೌದ್ರಿ. ನೀವು ಎಷ್ಟನೇ ವರ್ಷದ ಸಮಯ ಬರೋದು ಗೊತ್ತಿಲ್ಲ ಅಯ್ಯಪ್ಪ. ಅಯ್ಯಪ್ಪ ಒಟ್ಟು ಅಂದ್ರೆ ಲೆಕ್ಕಿಸ್ದೇ ಮಾಲೆ ಹಾಕಿದ್ದೀರಾ? ಹೌದ್ರಿ. ಹೌದ್ರಿ. ನೋಡ್ರಿ ಸ್ವಾಮಿ, ನಮ್ಮ ಪ್ರತಿ ವರ್ಷನೂ ಕನ್ಯಾ ಸ್ವಾಮಿನ. ಹೌದ್ರಿ. ಸಣ್ಣ ಸ್ವಾಮಿ ನೋಡ್ರಿ, ನಮ್ಮ ಸಂಬಳ ಕೆಲವೊಂದು ಸಂಬಳ 1 ವರ್ಷ 2 ವರ್ಷ ಹಾಕಿ ಗುರುಸ್ವಾಮಿ ಅಂತಾರೆ. ಸಂಬಳ ಒಂದು 10-15 ವರ್ಷ ಹಾಕಿರ್ಬೇಕು ಅವ್ರು. ಪ್ರತಿ ವರ್ಷ ಹಾಕಿದ್ರು ಕನ್ಯಾಸ್ವಾಮಿನ ಅಂತ ಅನ್ನಕತ್ತಾರ. ಮತ್ತು ನಮ್ಮ ಟೀಮ್ದಾಗ ಅಂದ್ರೆ ಕಾಮಿಡಿ ಸ್ವಾಮಿ ಅಂದ್ರೆ ಇವ್ರು ಫುಲ್ಲ ಭಾಳ ಕೆಟ್ಟ ಸ್ವಾಮಿಗಳು ನಾವ, ಸ್ವಾಮಿಗಳು ನಾವ. ನೋಡ್ರಿ, ಈಗ ನೀವೇನು ನೋಡಕತ್ತಿರಲ್ಲ, ಇದಕ್ಕೆ ಈ ಸೈಡ್ ಡೋಲಿ ಅಂತಾರ. ಇಲ್ಲಿ ಅಯ್ಯಪ್ಪ ಸ್ವಾಮಿ ಶಬರಿಮಲೆಯಿಂದ ಹೋಗೋ ಮುಂದೆ ಮತ್ತು ಬರೋ ಮುಂದೆ 2 ಸೈಡಿಂದ ಇವ್ರು ಹತ್ತಿಸ್ಕೊಂಡು ಬರ್ತಾರೆ. ಅದು ಕೈಯ ಕಾಲ ಅದು ಇದ್ದ ಮನುಷ್ಯರನ್ನ, ಹ್ಯಾಂಡಿಕ್ಯಾಪ್ ವ್ಯಕ್ತಿಗಳನ್ನೆಲ್ಲ ಇವ್ರು ಹತ್ತಿಸ್ಕೊಂಡು ಬರ್ತಾರೆ. ಇಷ್ಟೆಲ್ಲ ಅಯ್ಯಪ್ಪ ಸ್ವಾಮಿ ಗುಡ್ಡ ಹತ್ತಿಸ್ಕೊಂಡ್ಬಂದ್ರೆ ಇವ್ರಿಗೆ ಒಂದು 3-4 ಸಾವಿರ ರೂಪಾಯಿ ಸಿಗ್ತೈತಿ. ನೋಡ್ರಿ, ನಾವಂತೂ ಇಲ್ಲಿ ಲೈನ್ದಾಗ ನಿಂತೇವೆ. ಅಯ್ಯಪ್ಪ ಸ್ವಾಮಿ ಇಲ್ಲಿ 18 ಮೆಟ್ಲ ಹತ್ತಾರಲ್ಲ. ಈಗ ನಿಮ್ಗೆ ನೆಕ್ಸ್ಟ್ ಕ್ಲಿಪ್ದಾಗ ತೋರಿಸ್ತೇನೆ ನೋಡ್ರಿ 18 ಮೆಟ್ಲ. ಈಗ ನೀವು ನೋಡತ್ತಿರ್ಬೋದು, ಇದು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಏನು ಹತ್ತಿ ಹೊಂಟಾರಲ್ಲ, ಇವ ಅಯ್ಯಪ್ಪ ಸ್ವಾಮಿಯ 18 ಮೆಟ್ಟಿಲುಗಳು. ನೋಡ್ರಿ ಸ್ವಾಮಿಗಳ, ಈಗ ನಿಮಗೆ ಹೇಳಿದಂಗೆ ಇದು 3ನೇ ಕಾಯಿ. ಇಲ್ಲಿ ಅಯ್ಯಪ್ಪ ಸ್ವಾಮಿ ಮೆಟ್ಲ ನೋಡತ್ತಿರಲ್ಲ ನೀವು, ಆ ಥರ ಹಿಂದ್ಗಡೆ ನಾವು ನಿಂತೇವೆ. ಈಗ ಫಸ್ಟ್ ಪೆಲೆ ಇಲ್ಲಿ ಅಯ್ಯಪ್ಪ ಸ್ವಾಮಿಗೆ ಇದು 3ನೇ ಕಾಯಿ ಒಡೆದ ಕ್ಯಾಸ 18 ಮೆಟ್ಟೆಲ್ಲ ಹತ್ತೇವಿ. ಅಲ್ಲಿ ಮೇಲ್ಗಡೆ ಹೋಗಿ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ತೇವ್ರಿ. ಈ ನೆಕ್ಸ್ಟ್ ಕ್ಲಿಪ್ ನಿಮ್ಗೆ ಅಲ್ಲಿ ತೋರಿಸ್ತೀನಿ. ಒಳಗಲ್ಲಿ ವಿಡಿಯೋ ಮಾಡೋ ಅಲಾವಿಲ್ಲ. ವಿಡಿಯೋ ಮಾಡಿದ್ರೆ ಫೋನ್ ಕಸ್ಕೋತಾರೆ ಸ್ವಾಮಿಗಳ, ವಿಡಿಯೋ ಮಾಡಿದ್ರೆ ಫೋನ್ ಕಸ್ಕೋತಾರ. ಸೊ ಆದರೂ ನಿಮ್ಗೆ ಹೆಂಗಾದ್ರೂ ಮಾಡಿ ನಾವು ತೋರಿಸ್ತೇನೆ ಅಯ್ಯಪ್ಪ ಸ್ವಾಮಿ ಸನ್ನಿಧಾನ ಹೆಂಗೈತಂತ. ಫಸ್ಟ್ ನೋಡ್ರಿ ಸ್ವಾಮಿಗಳ, ಇಲ್ಲಿ ಅಯ್ಯಪ್ಪ ಸ್ವಾಮಿ ಮೆಟ್ಟಿಲ ಕೆಳಗೆ ಕಾಯಿ ಹೊಡೆದ ಕೆಲಸ ನಾವು ಮೇಲ್ಗಡೆ ಹತ್ತಿದ್ದು 18 ಮೆಟ್ಟಲ ಹತ್ತಿದ್ದು. ಅಲ್ಲಿ 18 ಮೆಟ್ಲ ಹತ್ತು ಮುಂದೆ ಫುಲ್ ರಶ್ ಇರ್ತೈತಿ. ಅಲ್ಲಿಗೆ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಪುಷ್ ಮಾಡ್ತಿರ್ತಾರೆ ನಮಗೆ ಸ್ವಾಮಿಗಳು. ಅದ್ರ ಸಲುವಾಗಿ 18 ಮೆಟ್ಲ ತೋರ್ಸೋಕ್ಕಾಗಲಿಲ್ಲ, ಸಾರಿ. ಇಲ್ಲಿ ನೋಡ್ರಿ ಅಯ್ಯಪ್ಪ ಸ್ವಾಮಿ ಗುಡಿ ಐತ್ಲ, ಇದೆಲ್ಲ ತೋರಿಸ್ತೇನೆ ನಿಮ್ಗೆ. ಇಲ್ಲೇನು ಕಾಣಕತ್ತೈತ್ಲ, ಈಗ ಅಯ್ಯಪ್ಪ ಸ್ವಾಮಿ ಗುಡಿ ಇದೆ ನೋಡ್ರಿ. ನೋಡ್ರಿ ಸ್ವಾಮಿಗಳ, ಈಗ ಇಲ್ಲೇನು ನೋಡಕತ್ತಿರಲ್ಲ ನೀವು, ಅಯ್ಯಪ್ಪ ಸ್ವಾಮಿ ಗುಡಿ ಹಿಂದ್ಗಡೆ ಇರೋ ಸ್ಥಳ ಇದೆ. ಇದು ಹೆಂಗೈತಪ್ಪ ಅಂತಂದ್ರೆ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಇದು ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಏನೈತಿರಲ್ಲ, ಅದ್ರ ಹಿಂದ್ಗಡೆ ಇರೋದೆಲ್ಲ ಹಿಂಗೈತೆ ನೋಡ್ರಿ. ಅಂದ್ರೆ ನೋಡ್ಬೇಕು ಆಸಕ್ತಿ ಇರ್ತೈತಲ್ಲ ನಿಮ್ಗೆ, ಅದ್ರ ಸಲುವಾಗಿ ಇದೆಲ್ಲ ಹಿಂದಿಂದೆಲ್ಲ ತೋರ್ಸಾಕತ್ತೀನಿ ಸ್ವಾಮಿಗಳ. ನೋಡ್ರಿ ಸ್ವಾಮಿಗಳ, ಈಗ ಅಯ್ಯಪ್ಪ ಸ್ವಾಮಿ ಪುಣ್ಯಕ್ಷೇತ್ರಕ್ಕೆ ಬಂದು ಮತ್ತು ಅಯ್ಯಪ್ಪ ಸ್ವಾಮಿ ಹಾಡು ಹಾಡ್ದಿದ್ರೆ ಹೆಂಗ್ರಿ? ಬರ್ರಿ ಒಂದು ಹಾಡಾಡೋನು ಅಯ್ಯಪ್ಪ ಸ್ವಾಮಿದ. ಕಾಡು ಮೇಡು ಅಲೆದು ಬಂದೆ ನನ್ನ ಕಾಯು ತಂದೆ, ಕಲ್ಲು ಮುಳ್ಳು ತುಳಿದು ನೊಂದೆ ದಾರಿ ತೋರು ಮುಂದೆ, ಕಲ್ಲು ಮುಳ್ಳು ತುಳಿದು ನೊಂದೆ ದಾರಿ ತೋರು ಮುಂದೆ. ನೋಡ್ರಿ ಫ್ರೆಂಡ್ಸ, ಇವರ ನಮ್ಮ ಗುರುಸ್ವಾಮಿ ಅವರ ನಮ್ದೆಲ್ಲರದು ಎರ್ಮುಡಿ ಬಿಚ್ಚಾಕತ್ತಿದ್ರ.
ಅದ್ರ ಸಲುವಾಗಿ ಈಗ ನಿಮ್ಗೆ ಇನ್ನೊಂದೆರಡು ಪ್ಲೇಸ್ ತೋರಿಸ್ತೇನೆ ನೋಡ್ರಿ. ಇಲ್ಲಿ ಅಯ್ಯಪ್ಪ ಸ್ವಾಮಿಗಳು ಅಷ್ಟು ನಮ್ಗೆ ಗುರುಸ್ವಾಮಿಯರು ಎಲ್ಲರೂ ಇಲ್ಲಿ ಇರ್ತಾರೆ. ನಾನು ನಿಮ್ಗೆ ಬೇರೆ ಕಡೆ ಪ್ಲೇಸ್ ತೋರಿಸ್ಕೊಂಬರ್ತೇನೆ ಬರ್ರಿ ಸ್ವಾಮಿ. ನೋಡ್ರಿ ಅಯ್ಯಪ್ಪ ಸ್ವಾಮಿಗೆ ಕೆಲವೊಂದಷ್ಟು ಜನ ಮಾಲಿ ಧರಿಸ್ತಾನೆ ಬಂದಿರ್ತಾರೆ, ಶಿವಿಲ್ ಸ್ವಾಮಿಗಳು. ಅವ್ರಿಗೆ ಒಂದು ಸಪ್ರೇಟ್ ಹಾದಿ ಇರ್ತೈತಿ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಕ್ಕೆ ಹೋಗಾಕ. ಅಂತಲ್ಲಿ ಇಲ್ಲಿ ಅಯ್ಯಪ್ಪ ಸ್ವಾಮಿ ಒಂದು ಮೂರ್ತಿ ಎಷ್ಟು ಚಲೋ ಐತಿ ನೋಡ್ರಿ. ನೋಡ್ರಿ ಸ್ವಾಮಿಗಳಲ್ಲಿ ಆಗಲೇ ನಮ್ಮ ಗುರುಸ್ವಾಮಿ ಅವರ ಇರ್ಮುಡಿ ಬಿಚ್ಚಾಕತ್ತಿದ್ರಲ್ಲ ನಮ್ಮ ತಲೆ ಮ್ಯಾಗಿಂದ, ಅದ್ರೊಳಗೆ ಇದೊಂದು ಕಾಯಿ ಇರ್ತೈತಿ. ಈ ಕಾಯಿ ಏನು ಮಾಡೋದಪ್ಪ ಅಂತಂದ್ರೆ ಇಲ್ಲಿ ಮಾಳ್ಗಿ ಪರ್ವತಮ್ಮ ದೇವಿಗೆ ಉಳಿಸೋದಿರ್ತೈತಿ ಅಂತಂದ್ರೆ ಅದು ಹೆಂಗೆ ಉಳಿಸ್ತಾರ ನೆಕ್ಸ್ಟ್ ಕ್ಲಿಪ್ನಾಗ ಹೇಳ್ತೇನೆ ನೋಡ್ರಿ ನಿಮ್ಗೆ. ಈಗ ಅಯ್ಯಪ್ಪ ಸ್ವಾಮಿ ಏನು ಸಂಹಾರ ಮಾಡಿರ್ತಾರಲ್ಲ ಮಹಿಷಿ ಎಂಬ ರಾಕ್ಷಸಿನ, ಅದ ರಾಕ್ಷಸಿಯನ ಹೋದ ಜನ್ಮದ ಪಾಪ ಪರಿಹಾರ ಆಗಿ ಮಾಳ್ಗಿ ಪರ್ವತಮ್ಮ ಆಗಿ ಬದಲಾಗಿರ್ತಾರ. ಈಗ ನಾವು ಹೋಗಿ ಕಾಯಿ ಅಲ್ಲೇ ಉಳಿಸೋಣ ಬರ್ರಿ, ತೋರಿಸ್ತೇನೆ ನಿಮ್ಗೆ ಮಾಳ್ಗಿ ಪರ್ವತಮ್ಮ ದೇವಿ ದೇವಸ್ಥಾನವನ್ನು. ನೋಡ್ರಿ ಸ್ವಾಮಿಗಳ, ಈಗ ನೀವೇನು ನೋಡಾಕತ್ತಿರಲ್ಲ ಇದು ಮಾಳ್ಗಿ ಪರ್ವತಮ್ಮ ದೇವಿ ದೇವಸ್ಥಾನ. ನೋಡ್ರಿ ಸ್ವಾಮಿಗಳ, ಇಲ್ಲಿ ಮಾಳ್ಗಿ ಪರ್ವತಮ್ಮಗ ಕಾಯಿ ಹಿಂಗೆ ಉಳಿಸ್ಬೇಕಾ? ಸ್ವಾಮಿಗಳ ನೋಡಿದ್ರಲ್ಲ ಈಗ ಮಾಳ್ಗಿ ಪರ್ವತಮ್ಮಗ ಕಾಯಿ ಹೆಂಗೆ ಉಳಿಸೋದಂತಂದ. ಈಗ ಹಿಂಗೆ ಕಾಯಿ ಯಾಕೆ ಉಳಿಸ್ತಾರಪ್ಪ ಅಂತೇಳಿ ನಿಮಗೆ ಮಾಹಿತಿ ಕೊಡ್ತೇನೆ ನೋಡ್ರಿ. ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಮೇಲ್ಗಡೆ ಏನೈತಲ್ಲ ಮಾಳ್ಗಿ ಪರ್ವತಮ್ಮ ದೇವಸ್ಥಾನ, ಇಲ್ಲಿ ಭಾಳ ಅಂದ್ರೆ ಭಾಳ ರಶ್ ಇರ್ತೈತ್ರಿ. ಪ್ರತಿಯೊಬ್ಬರಿಗೂ ಉರುಳು ಸೇವೆ ಮಾಡೋಕೆ ಆಗಂಗಿಲ್ಲ. ಅದ್ರ ಸಲುವಾಗಿ ಕಾಯಿ ಉಳಿಸೋದ್ರಿಂದ ನಮ್ಗೆ ಉರುಳು ಸೇವೆ ಮಾಡಿದಷ್ಟು ಈ ಸೇವಾ ಮಾಡಿದ ಇದಾಕೈತಿ. ಸೊ ಅದಕ್ಕಾಗಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳೆಲ್ಲ ಕಾಯನ್ನು ಈ ಥರ ಉರುಳಿಸ್ತಾರೆ ಸ್ವಾಮಿಗಳ. ನೋಡ್ರಿ ಸ್ವಾಮಿಗಳ, ಈಗ ನಿಮಗೆ ನೆಕ್ಸ್ಟ್ ಅಯ್ಯಪ್ಪ ಸ್ವಾಮಿ ಇಲ್ಲಿ ಭಸ್ಮ ಕುಳ ಅಂತ ತೋರಿಸ್ತೇನೆ. ಈಗ ಭಸ್ಮ ಕುಳ ಏನಪ್ಪ ಅಂತಂದ್ರೆ ಇದೊಂದು ಅಯ್ಯಪ್ಪ ಸ್ವಾಮಿ ಹೊಂಡ. ಇಲ್ಲಿ ವರ್ಷದಾಗ ಒಂದ್ಸಲ ಅಯ್ಯಪ್ಪ ಸ್ವಾಮಿಯನ್ನ ಮೂರ್ತಿಯನ್ನು ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿಯನ್ನ ಇನ್ನು ಹೊಂಡದೊಳಗೆ ಸ್ನಾನ ಮಾಡಿಸ್ತಾರ. ಈಗ ನೋಡ್ರಿ ನಿಮಗೆ ತೋರಿಸ್ತೇನೆ ಅದು ಹೊಂಡ ಹೆಂಗೈತಂದ. ಇನ್ನು ಮೇಲಿಂದ ತೋರಿಸ್ತೇನೆ ನೋಡ್ರಿ. ನೋಡ್ರಿ ಅಯ್ಯಪ್ಪ ಸ್ವಾಮಿಗಳ, ಇಲ್ಲಿ ಅಯ್ಯಪ್ಪ ಸ್ವಾಮಿ ಕೆಳಗೆ ಹೊಂಡ ಮ್ಯಾಗಿನಿಂದ ಏನು ತೋರ್ಸಾಕತ್ತಿಲ್ಲ, ಕ್ಲಿಯರ್ ಬರಾಕತ್ತಿಲ್ಲ. ಅದ್ರ ಸಲುವಾಗಿ ನಾವು ಕೆಳಗೆ ಬಂದು ನೋಡ್ರಿ, ನಾವು ಜಳಕ ಮಾಡಬೇಕಿತ್ತ. ಕೆಳಗೆ ಬಂದ ತೋರ್ಸಾಕತ್ತೀವಿ ನೋಡ್ರಿ ಹೆಂಗೈತಿ ಅಯ್ಯಪ್ಪ ಸ್ವಾಮಿ ಭಸ್ಮ ಕುಳ. ನೋಡ್ರಿ ಸ್ವಾಮಿಗಳ, ಎಲ್ಲ ಸ್ವಾಮಿಗಳು ನಾವು ಜಳಕ ಮಾಡಿ ಕೆಸ ಹೊಳ್ಳಿ ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಕಡೆ ಬಂದು ಈಗ ಇಲ್ಲಿಂದ ವಾಪಸ್ ಹೋಗ್ತೇವೆ ನೋಡ್ರಿ. ವಾಪಸ್ ಹೋಗಕ್ಕೆ ಮನಸ್ಸಾಗ್ತಾ ಇಲ್ಲ, ಬಟ್ ಏನು ಮಾಡೋದು, ಹೋಗೋಬೇಕಾಗ್ತೈತಿ. ನೋಡ್ರಿ ಸ್ವಾಮಿಗಳ, ನಿಮಗೆ ನಾ ಫಸ್ಟ್ ಕ್ಲಿಪ್ದಾಗ ಹೇಳಿದಂಗೆ ನಮ್ಮ ಜೊತೆ ಒಬ್ಬರು ಲೆಜೆಂಡ್ ಅವ್ರು ಬಂದಾರ. ಫುಲ್ ಕಾನ್ಫಿಡೆನ್ಸ್ ಅದಾರ ಅವ್ರ. ಸೊ ಅವ್ರ ಹ್ಯಾಂಡಿಕ್ಯಾಪ್ ಶಿವು ಅವ್ರು ಅಂತ ಹೇಳಿಲ್ಲ ನಿಮ್ಗೆ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೇನೆ ನೋಡ್ರಿ ನಿಮ್ಗೆ. ಸೋಮಶೇರ್ ನಮ್ಮ ಅಯ್ಯಪ್ಪ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಈಗ ಇಲ್ಲಿ ಕೆಳಗೆ ಶಬರಿಮಲೆಯಿಂದ ನಾವು ಮ್ಯಾಲೆ ಹತ್ತಿ ಗುಡ್ಡ ಹತ್ತಿ ಕಸ ಬರಾಕತ್ತೀವಿ. ಈಗ ನಾವು ಎರಿಮಲೆಯಿಂದ ಬರೋ ಮುಂದೆ ಒಂದು ಬ್ಯಾಕ್ ಕ್ಲಿಪ್ನಾಗ ಒಂದು ವಿಡಿಯೋ ಹಾಕಿನಿ ನಾನು. ಹಿಂದೆ ಹ್ಯಾಂಡಿಕ್ಯಾಪ್ ಸ್ವಾಮಿಗಳು ನಮ್ಮ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿ ನಡ್ಕೊಂಡು ಬರಾಕತ್ತಿದ್ರು. ಅದಕ್ಕೆ ನೀವು ಕೇಳ್ಬೋದು, ಈಗ ಬರೋ ವಿಡಿಯೋದಾಗ ಕ್ಲಿಪ್ನಾಗ ಗುಡ್ಡ ಹತ್ತು ಮುಂದೆ ಅವ್ರು ಇಲ್ಲ, ಎಲ್ಲಿ ಹೋಗ್ಯಾರ ಅಂತ ಹೇಳಿ ಕಸ. ಅದಕ್ಕೆ ನಮ್ಮಂತ ಕಾಲಿದ್ದವ್ರನ್ನ ಗುಡ್ಡ ಹತ್ತಾಗ ನಾವು ಒಂಥರ ನಮ್ಗೆ ಇದಾಗಕತ್ತೈತಿ. ಬಟ್ ಅವ್ರು ಅರ್ಧ ಕಾಲಿಲ್ಲ, ಅಯ್ಯಪ್ಪ ಸ್ವಾಮಿ ಗುಡ್ಡ ಹತ್ತಾಕತ್ತಾರ ಅದು ಛಲದಿಂದ. ನಾವು ಇಬ್ಬರು ಸ್ವಾಮಿಗಳವ್ರು ಬಾಜು ಇದ್ರೂ ನಮ್ಗೆ ಹಿಡಿಬ್ಯಾಡ್ರಿ ನಾವು ಒಬ್ಬ ಹತ್ತೇನೆ ಅಂತ ಹೇಳಿ ಕೆಲಸ ಛಲದಿಂದ ಹತ್ತಾಕತ್ತಾರ ಸ್ವಾಮಿಗಳ. ಅವ್ರು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಬರ್ರಿ. ನಾ ಹೇಳಿನ್ರಲ್ಲ, ಇಲ್ಲಿ ನಮ್ಮ ಶಿವ ಸ್ವಾಮಿಗಳು ಅಂತ ಇಲ್ಲೇ ಅದಾರ ನೋಡ್ರಿ ಅವ್ರ. ಸೋಮಶೇರಣಪ್ಪ ಸ್ವಾಮಿಗಳ, ಈಗ ನೀವು ಹ್ಯಾಂಡಿಕ್ಯಾಪ್ ಅದಾರ ಅಯ್ಯಪ್ಪ ಸ್ವಾಮಿ ಗುಡ್ಡ ಕಾಲಿದ್ದವ್ರಿಗೇನ ಅಂದ್ರ ಕಾಲಿದ್ದವ್ರಿಗೇನ ಹತ್ತಾಕಷ್ಟ ಬೇಸರ ಅನಿಸ್ಬಿಟ್ಟು, ಬೇಸರ ಅಂತಲ್ಲ, ಕಾಲಿದ್ದವ್ರಿಗೇನ ಅಷ್ಟ್ ಹತ್ತಾಕಷ್ಟು ನೋವು ಆಗ್ತೈತ್ರಿ. ನಿಮ್ಗೆ ಅರ್ಧ ಕಾಲಿಲ್ಲ ಹಬ್ಬ, ಮತ್ತೆ ಹೆಂಗ್ ಹತ್ತದ್ರಿ ನೀವು? ಬಡಿಗೆ ಹಿಡ್ಕೊಂಡ್ರಿ ಕಾಮಿಡಿ ಅಂದ್ರೆ ನೀವು ನಮ್ಗಿನ ಕಾಮಿಡಿ ಮಾಡ್ಬೇಡ್ರಿ. ಅಂದ್ರೆ ಬಡಿಗೆ ಹಿಡ್ಕೊಂಡಂತಲ್ಲ ಅಯ್ಯಪ್ಪ, ನಿಮ್ಗ ನೋವು ಆಗಲ್ಲೇನ್ರಿ? ನೋವು ಆಗ್ತೈತ್ರಿ ಕರೆ ಇಲ್ಲಿ ನೋವು ಆಗ್ತೈತಿ. ಹಬ್ಬ ನದಿ ಒಳಗೆ ಹೋಗ್ತಾ ಸ್ನಾನ ಮಾಡ್ತಾ ಇಲ್ರಿ, ಸ್ನಾನ ಮಾಡಿಂದ ಎಲ್ಲಾ ಕಮ್ಮಿ ಆಗಿಬಿಡ್ತೈತ್ರಿ. ಅದ ನಮ್ಗೆ ತ್ರಾಸ ಆಗೋದಿಲ್ರಿ. ಅದ ಸಂಬಳ ಹೇಳಕತ್ತಾರ ಗುಡ್ಡ ಹತ್ಬೇಕಾದ್ರ ನೋವ್ ಆಗ್ತೈತಿ, ಕರೆ ಪಂಪಾ ನದಿ ಒಳಗ್ ಸ್ನಾನ ಮಾಡಿದ್ರ ಅಲ್ಲಿ ನೋವೆಲ್ಲ ಹೋಗ್ತೈತಿ ಅಂತ ಹೇಳಕತ್ತಾರ.
ಏನ್ ಹೇಳ್ಬೇಕ್ರಿ ಎಲ್ಲಾ ಅಯ್ಯಪ್ಪನ ಮಹಿಮ. ಮತ್ತೆ ಇವ್ರ ಹೆಸರು ಶಿವ ಸ್ವಾಮಿ ಅಂತ. ಇಷ್ಟ ಹಠವಾದಿ ಅದಾರಲ್ಲ ಇವ್ರ ಹೇಳ್ಬೇಡ್ರಿ. ಮತ್ತೆ ಪ್ರತಿಯೊಂದ್ ಮಾತುಗೂ ಕರೆಕ್ಟ್ ಮಾತಾಡ್ತಾರ, ಅದೇನಿಲ್ಲ. ಹಠವಾದಿ ಅಂತೂ ಬಾಳ ಅದಾರ. ಅವ್ರ ಆಟೋ ಹಿಂದ ಬರ್ಸಿ ಬಿಟ್ಟಾರ. ಅವ್ರ ಆಟೋ ಹೋಗಿ ತೋರಿಸ್ತಾರ ನಿಮ್ಗೆ ನೆಕ್ಸ್ಟ್ ಕ್ಲಿಪ್ನಾಗ. ಹಠವಾದಿ ಶಿವ ಅಂತ ಹೇಳಿ ಬರ್ಸ್ಯಾರ. ಹಠವಾದಿ ಶಿವ ಅಂತ ಬರ್ಸ್ಯಾರಲ್ಲ, ಹಠವಾದಿ ಅಂತ ಬರ್ಸ್ಯಾರ. ಅಂದ್ರು ಸ್ವಾಮಿಗಳು ಇವ್ರು ನೋಡಿ ಕಲಿಬೇಕು. ನಾನು ಆಕ್ಚುಲಿ ನೆಕ್ಸ್ಟ್ ಒಟ್ಟರಿ ಹೋಗು ಮುಂದ್ ಬಾಳ ಅಂದ್ರ ಬಾಳ ತ್ರಾಸ ಮಾಡ್ಕೊಳತೀನಿ ಗುಡ್ಡ ಹತ್ತಾಕ. ಕರೆ ಅಂದ್ರೆ ಇವ್ರು ಹೋಗು ಮುಂದ್ ಇವ್ರ ಇಂಬಟ್ ಹೋಗಿರ್ಕಿಲ್ಲ. ಈಗ ಮುಂದ್ ಇವ್ರ ಇಂಬಟ್ ಬಂದೇನಿ. ಈಗ ಎಷ್ಟ್ ಫ್ರೀ ಆಗಿ ಆರಾಮಾಗಿ ಹೊಂಟೇನಪ್ಪಾ ಅಂತಂದ್ರ, ಯಾಕಂತಂದ್ರ ನನಗೂ ನೋವು ಆಗತೈತಿ. ಇವ್ರು ನೋಡಿದ ತಕ್ಷಣ ಪಟ್ನ ನಡಿಬೇಕಂತ ಅನ್ಸಾಕತೈತಿ. ಯಾಕಪ್ಪ ಅಂತಂದ್ರ ಈ ಸ್ವಾಮಿ ಅಷ್ಟ ಇದನ್ನ ಹೇಳಕತ್ತಾರ, ಅಷ್ಟ ಮೋಟಿವೇಶನ್ ಕೊಡಕತ್ತಾರ ನೋಡ್ರಿ ಸ್ವಾಮಿಗಳಿವ್ರ.